ರಾಮ ಮಂದಿರದ ಉದ್ಘಾಟನೆಗೆ ಬರುವ ಗಣ್ಯರಿಗೆ ಕರ್ಕೊಂಡು ಹೋಗೋ ಸಲುವಾಗಿ ಬಂತು ವಿಶೇಷ ವಾಹನ. ಎಲೆಕ್ಟ್ರಿಕ್ ವಾಹನವನ್ನ ಈಗಾಗಲೇ ಇಲ್ಲಿರುವಂತಹ ಉತ್ತರ ಪ್ರದೇಶ ಸರ್ಕಾರ ಇಲ್ಲಿ ಏನಂದ್ರೆ ನಿಯೋಜನೆಯನ್ನ ಮಾಡಲಾಗಿದೆ, ಇಲ್ಲಿ ತಂದು ಇಡಲಾಗಿದೆ. ಈ ಒಂದು ವೆಹಿಕಲ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆಯಿಂದ ಬಂದಿರತಕ್ಕಂತಹ ಗೆಸ್ಟ್ ಗಳು ಏನಿರ್ತಾರೆ ಅಂದ್ರೆ 8,000ಕ್ಕೂ ಹೆಚ್ಚು ಜನ ವಿಶೇಷ ಗಣ್ಯರಿಗೆ ಆಹ್ವಾನವನ್ನ ಮಾಡಲಾಗಿದೆ. ಅವ್ರು ಯಾರಿಗೂ ಸಹಿತ ಅವರ ವೆಹಿಕಲ್ಸ್ ಗಳನ್ನ ಈ ಒಂದು ಕಾರಿಡಾರ್ ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಕಾರಿಡಾರ್ ನ ಮುಂಭಾಗದಲ್ಲೇ ಬರ್ತಾರೆ ಗೆಸ್ಟ್ ಗಳು ಬಂದು ಅವರು ಇದೇ ವೆಹಿಕಲ್ಸ್ ಗಳ ಮೂಲಕವಾಗಿ ಈಗೇನು ನೀವು ನೋಡ್ತಾ ಇದ್ರಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್, ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಮೂಲಕವಾಗಿ ಅವರನ್ನ ಒಳಗಡೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆ ಎಲ್ಲಿ ಅವರ ಆಸನ ಇರುತ್ತೆ ಆ ಆಸನದಲ್ಲಿ ಅವರಿಗೆ ಬಿಟ್ಟು ಮತ್ತೆ ವಾಪಸ್ ಬರುವಂತಹ ಸಂದರ್ಭದಲ್ಲೂ ಸಹಿತ ಇದೇ ವಾಹನಗಳ ಮೂಲಕವಾಗಿ, ಇದೇ ಎಲೆಕ್ಟ್ರಿಕ್ ವಾಹನಗಳ ಮೂಲಕವಾಗಿ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇದಕ್ಕಾಗಿ ಸುಮಾರು 12 ವಾಹನಗಳನ್ನ ತರಲಾಗಿದೆ. 12 ವಾಹನಗಳು ನಿರಂತರವಾಗಿ ಬೆಳಗ್ಗೆ 8 ಗಂಟೆ ಅಂತಾನೂ ಸಹಿತ ಈ ಒಂದು ರಾಮ ಕಾರಿಡಾರ್ ನ ಮುಂಭಾಗದಲ್ಲಿರುತ್ತೆ. ಮುಂಭಾಗದಿಂದ ಏನೋ ರಾಮ ಮಂದಿರದ ಒಳಗಡೆ ಕರ್ಕೊಂಡು ಹೋಗು ಅವರ ಗೆಸ್ಟ್ ಗಳನ್ನ ಬಿಟ್ಟು ತದನಂತರ ಮತ್ತೆ ವಾಪಸ್ ಬರುವಂತಹ ಕೆಲಸವನ್ನ ಮಾಡ್ತವೆ. ಮತ್ತೆ ಅದರ ಜೊತೆಗೆ ನೀವು ಏನಂದ್ರೆ ಯಾವುದೇ ಒಬ್ಬ ಗೆಸ್ಟ್ ಗಳು ಸಹಿತ ಬಂದಂತಹ ಸಂದರ್ಭದಲ್ಲೂ ಸಹಿತ ಅವರು ಒಂದು ಸರಿ ಒಳಗಡೆ ಹೋದ್ರು ಅಂದ್ರೆ ಸಹಿತ ಯಾವುದೇ ಕಾರಣಕ್ಕೂ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಮಧ್ಯಾಹ್ನ 3 ಗಂಟೆ ಆಗ್ಬಹುದು ಅಥವಾ 4 ಗಂಟೆ ಆಗ್ಬಹುದು, ಬೆಳಗ್ಗೆ ನೀವು 10 ಗಂಟೆ 30 ನಿಮಿಷದ ಒಳಗಾಗಿ ಎಲ್ಲಾ ಗೆಸ್ಟ್ ಗಳಿಗೂ ಸಹಿತ ಆಹ್ವಾನಿತ ಅತಿಥಿಗಳಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ. ತದನಂತರ ಭದ್ರತಾ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಬಹಳಷ್ಟು ವಿಚಾರಗಳಲ್ಲಿ ಇಲ್ಲಿ ಏನಂದ್ರೆ ಮೇಲ್ವಿಚಾರಣೆ ತೆಗೆದುಕೊಳ್ಳಲಾಗಿರುವಂತಹ ಕಾರಣಕ್ಕಾಗಿ ವಾಹನಗಳನ್ನ ಸಹಿತ ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಲಾಗಿದೆ. ಹಾಗಾಗಿ ಈ ಒಂದು ವಾಹನಗಳನ್ನ ಉತ್ತರ ಪ್ರದೇಶ ಸರ್ಕಾರ ಮತ್ತೆ ಅದರ ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯಿಂದ ತರಲಾಗಿರುವಂತಹ ಕಾರಣಕ್ಕಾಗಿ ಇವುಗಳನ್ನು ಸಹಿತ ವಿಶೇಷವಾಗಿ ಡಿಸೈನ್ ಮಾಡಿದ್ದಾರೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ವಾಹನವನ್ನ ಕೇಸರಿಮಯವನ್ನ ಮಾಡಲಾಗಿದೆ. ಮತ್ತೆ ಮುಂಭಾಗದಲ್ಲಿ ಶ್ರೀರಾಮಚಂದ್ರನ ಫೋಟೋವನ್ನ ಹಾಕಲಾಗಿದೆ. ಅದರ ಜೊತೆಗೆ ದೇವಸ್ಥಾನದ ಚಿತ್ರಣವನ್ನ ಸಹಿತ ಇಡಲಾಗಿದೆ. ಮತ್ತೆ ಈ ಒಂದು ಇಡೀ ವಾಹನಕ್ಕೆ ರಾಮ ಮಂದಿರದ ಫ್ಲಾಗ್, ರಾಮನ ಫ್ಲಾಗ್ ಅನ್ನ ಹಾಕಲಾಗಿದೆ. ರಾಮನ ಫ್ಲಾಗ್ ಅನ್ನ ಹಾಕಿ ಅದಕ್ಕೆ ಸಿಂಗಾರ ಮಾಡುವಂತಹ ಕೆಲಸವನ್ನ ಮಾಡಿದರೆ ಒಂದೊಂದು ವೆಹಿಕಲ್ಸ್ ಗಳಲ್ಲಿ ಒಂದು 5 ರಿಂದ 6 ಜನ ಆರಾಮಾಗಿ ಕುತ್ಕೊಳ್ಬಹುದು. 6 ಜನ ಕುತ್ಕೊಂಡು ಹೋಗಿ ಅವ್ರನ್ನ ಬಿಟ್ಟು ವಾಪಸ್ ಬರೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದನ್ನ SBI ಬ್ಯಾಂಕ್ ಮೂಲಕ ಸಹಯೋಗಿತ್ವದಲ್ಲಿ ಇದನ್ನ ತೆಗೆದುಕೊಂಡು ಬರಲಾಗಿದೆ ಅನ್ನುವಂಥದ್ದು ಸಹಿತ ಇಲ್ಲಿರುವಂತಹ ಅಧಿಕಾರಿಗಳು ಹೇಳುವಂತಹ ಮಾತು. ಈ ರೀತಿಯಾಗಿ ಒಂದೊಂದು ವಿಚಾರದಲ್ಲೂ ಸಹಿತ ಬಹಳಷ್ಟು ಭದ್ರತೆ ಮತ್ತೆ ಸೇಫ್ಟಿ, ಅದರ ಜೊತೆಗೆ ಇಲ್ಲಿರುವಂತವರಿಗೆ ಒಳ್ಳೆಯ ಸೌಕರ್ಯವನ್ನ ಕೊಡಬೇಕು, ಮೂಲ ಸೌಕರ್ಯನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ರಾಮ ಮಂದಿರ ಟ್ರಸ್ಟ್ ಮತ್ತೆ ಉತ್ತರ ಪ್ರದೇಶ ಸರ್ಕಾರ ಎರಡೂ ಸಹಭಾಗಿತ್ವದಲ್ಲಿ ಈ ರೀತಿಯಾದಂತಹ ವಾಹನಗಳನ್ನ ತರಲಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.